ಇವತ್ತಿನ ದಿನ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ವೇದಿಕೆ ಬಹಳ ಹೋರಾಟ ಇವತ್ತು 9ನೇ ದಿನ 9 ದಿನ ಮುಗಿಸಿ 15 ದಿನಕ್ಕೆ ಕಾಲಿಟ್ಟಿದೆ ಮತ್ತು ಇದು ಹೋರಾಟ ಉಗ್ರ ರೂಪ ತಾಳೈತಿ. ಆ ಕಾರಣಕ್ಕಾಗಿ ನಾವು ಧಾರವಾಡದಾದಂತ ಕಾಂಗ್ರೆಸ್ ಕಾರ್ಪೊರೇಟರು ಕಾರ್ಯಕ್ರಮದ ಅತಿಥಿಗಳಾಗಿ ಶ್ರೀ ಎಂಎಂ ಚೌಧರಿ, ಹೈಕೋರ್ಟ್ ವಕೀಲರು, ಗೌರವಾನ್ವಿತ ಅತಿಥಿಗಳಾಗಿ ಶ್ರೀಮತಿ ಅನುಪಮಾ ವಾಸನ್, ಶ್ರೀ ಜಮೀಲ್ ಅಹಮದ್ ಖಾಜಿ, ಶ್ರೀ ತಿಪ್ಪಣ್ಣ ಬೋವಿ, ಮೀಸಲು ಪಡೆ ಸಬ್ ಇನ್ಸ್ಪೆಕ್ಟರ್ ಬೆಳಗಾವಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಸಂಸ್ಥೆಯ ಮಾಲೀಕರಾದ ಅಹಮದ್ ಮುಜಾವರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಶ್ರೀಮತಿ ಝಹೀರುನ್ನಿಸಾ ಮುಜಾವರ್, ಸಂಸ್ಥಾಪಕ ಟ್ರಸ್ಟಿ, ಶಿಕ್ಷಕರು, ಪಾಲಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸದಸ್ಯರುಗಳಾದ ನಾವು ಕಳೆದ 10 ದಿನಗಳಿಂದ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆಯಾಗಿ ನಿರಂತರ ಹಾಗೂ ತೀವ್ರ ಸ್ವರೂಪ ಹೋರಾಟ ನಡೆಯುತ್ತಿದ್ದು ನಮಗೆ ತಿಳಿದಿದ್ದೆ. ಧಾರವಾಡ ಸಮಗ್ರ ಅಭಿವೃದ್ಧಿ ಹಾಗೂ ಇಲ್ಲಿನ ಸಾರ್ವಜನಿಕ ಹಿತದೃಷ್ಟಿಯಿಂದ ಧಾರವಾಡದ ಪ್ರತ್ಯೇಕ ಪಾಲಿಕೆ ಅಗತ್ಯತೆ ಅಂತ ಅನಿವಾರ್ಯವಾಗಿದ್ದು, ಇದು ಪಕ್ಷಾತೀತ ಹಾಗೂ ಜಾತ್ಯತೀತವಾಗಿದ್ದು ನಮ್ಮ ವೈಯಕ್ತಿಕ ಅಧಿಕಾರಕ್ಕಿಂತ ಧಾರವಾಡ ಜನತೆ ಹಿತ ಹಾಗೂ ಅವರ ಭಾವನೆಗಳೇ ಮುಖ್ಯ ಎಂದು ನಾವು ದೃಢವಾಗಿ ನಂಬಿದ್ದು, ಸಾರ್ವಜನಿಕರು ಹಾಗೂ ನ್ಯಾಯಸಮ್ಮತವಾದ ಹೋರಾಟ ಸಂಪೂರ್ಣವಾಗಿ ಧ್ವನಿಯಾಗಿ ನಿಟ್ಟಿನಲ್ಲಿ ನಾವು ನಮ್ಮ ಮಹಾನಗರ ಪಾಲಿಕೆ ಸದಸ್ಯತ್ವ ಹಾಗೂ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ಸ್ವ ಇಚ್ಛೆಯಿಂದ ರಾಜೀನಾಮೆಯನ್ನು ನೀಡುತ್ತೇವೆ. ರಾಜೀನಾಮೆ ನೀಡುತ್ತೇವೆ. ರಾಜಶೇಖರ್ ಕಮತಿ, ವಾರ್ಡ್ ನಂಬರ್ 4 ಪಾಲಿಕೆ ಸದಸ್ಯರು, ಸೂರವ್ವ ಬಾಳಂಗೌಡ ಪಾಟೀಲ್, ವಾರ್ಡ್ ನಂಬರ್ 2, ಆಮೇಲೆ ದಿಲ್ಸಿದಾ ಬೇಗಂ ನದಾಫ್, ವಾರ್ಡ್ ನಂಬರ್ 6, ದೀಪಾ ಸಂತೋಷ್ ನೀರ್ಲಕಟ್ಟಿ, ವಾರ್ಡ್ ನಂಬರ್ 7, ಪ್ರಕಾಶ್ ಬಾಬುರಾವ್ ಘಾಟಿಗೆ. ನಾವು 71ನೇ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ 5 ಮಂದಿ ಸದಸ್ಯರಿದ್ದು 4 ಮಂದಿ ಚುನಾಯಿತ ಸದಸ್ಯರು, ಒಬ್ಬರು ನಾಮನಿರ್ದೇಶಕರು. ನಾವು 5 ಜನ ಐತಲ್ಲ, ಇವತ್ತು ರಾಜೀನಾಮೆ ಪತ್ರವನ್ನು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ವೇದಿಕೆಯ ಮುಖಾಂತರ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಾವು ಮುಟ್ಟಿಸ್ತೇವೆ. ಮತಕ್ಷೇತ್ರದಿಂದ 7 ಮಂದಿ ಕಾಂಗ್ರೆಸ್ ಕಾರ್ಪೊರೇಟರ್ಸ್ ಇದ್ದೇವೆ. ನಾವು 7 ಮಂದಿನ ಇವತ್ತು ನಮ್ಮ ಪಕ್ಷದ ಸದಸ್ಯತ್ವ, ಪ್ರಾಥಮಿಕ ಸದಸ್ಯತ್ವಕ್ಕೆ ಹಾಗೂ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೇವೆ. ಪತ್ರ ಹೀಗಿದೆ. ಮಾನ್ಯ ರಾಣಿಚೆನ್ನಮ್ಮ ಬ್ಲಾಕ್ ಅಧ್ಯಕ್ಷರು, ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರ. ವಿಷಯ: ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯತ್ವಕ್ಕೆ ಹಾಗೂ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡುವ ಕುರಿತು ನಾವು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರ 74ರ ವ್ಯಾಪ್ತಿಗೆ ಬರುವ ವಿವಿಧ ವಾರ್ಡುಗಳು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಚುನಾಯಿತ ಸದಸ್ಯರಿಗಾಗಿದ್ದೇವೆ. ಕಳೆದ 10 ದಿನಗಳಿಂದ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆಗಾಗಿ ನಿರಂತರ ಹಾಗೂ ತೀವ್ರ ಸ್ವರೂಪದ ಹೋರಾಟ ನಡೆಸಿರುವುದು ತಮಗೆ ತಿಳಿದಿದೆ. ಧಾರವಾಡ ಸಮಗ್ರ ಅಭಿವೃದ್ಧಿ ಹಾಗೂ ಇಲ್ಲಿನ ಸಾರ್ವಜನಿಕರ ಹಿತದೃಷ್ಟಿ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಅಗತ್ಯತೆ ಅಂತ್ಯತೆ ಅನಿವಾರ್ಯವಾಗಿದೆ. ನಮಗೆ ವ್ಯಕ್ತಿಗತ ಅಧಿಕಾರಕ್ಕಿಂತಲೂ ಧಾರವಾಡದ ಜನತೆ ಹಿತ ಹಾಗೂ ಅವರ ಭಾವನೆಗಳಿಗೆ ಮುಖ್ಯ ಎಂದು ನಾವು ದೃಢವಾಗಿ ನಂಬಿದ್ದೇವೆ. ಸಾರ್ವಜನಿಕರ ನ್ಯಾಯಸಮ್ಮತ ಹೋರಾಟಕ್ಕೆ ಸಂಪೂರ್ಣವಾಗಿ ಧ್ವನಿಯಾಗುವ ನಿಟ್ಟಿನಲ್ಲಿ ನಾವು ನಮ್ಮ ಮಹಾನಗರ ಪಾಲಿಕೆ ಸದಸ್ಯತ್ವ ಹಾಗೂ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ಸ್ವ ಇಚ್ಛೆಯಿಂದ ರಾಜೀನಾಮೆ ನೀಡುತ್ತಿದ್ದೇವೆ. ಕವಿತಾ ದರಪ್ಪ ಕಪೆ, ವಾರ್ಡ್ ನಂಬರ್ 20, ಶಂಭುಗೌಡ ರುದ್ರಗೌಡ ಸಾಲ್ಮನಿ, ವಾರ್ಡ್ ನಂಬರ್ 14, ಪರ್ವೀನ್ ದೇಸಾಯಿ, ವಾರ್ಡ್ ನಂಬರ್ 16, ಗಣೇಶ್ ಮುಧೋಳ್, ವಾರ್ಡ್ ನಂಬರ್ 17, ಬಿಲ್ಕಿಸ್ ಬಾನು ಮುಲ್ಲಾ, ವಾರ್ಡ್ ನಂಬರ್ 22, ಮಂಜುನಾಥ್ ಬಡ್ಕೂರಿ, ವಾರ್ಡ್ ನಂಬರ್ 23, ಮಯೂರ್ ಮೋರೆ, ವಾರ್ಡ್ ನಂಬರ್ 24. ಒಟ್ಟು 7 ಜನ ಸದಸ್ಯರು ರಾಜೀನಾಮೆ ನೀಡುತ್ತಿದ್ದಾರೆ. ಬ್ಲಾಕ್ ಅಧ್ಯಕ್ಷರು ಕೊಡ್ತಾ ಇದ್ದಾರೆ. ರಾಣಿಚೆನ್ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ ಕೊಡ್ತಾ ಇದ್ದಾರೆ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇರ್ತೈತಿ. ಇದು ಐತಿ. ಆದ್ರೂ ಬಹಳ ಮಂದಿ ಕೇಳಾಕತ್ತಿದ್ರ, ನೀವು ಅಜ್ಜಾರಿಗೆ ಎಲ್ಲರೂ ಅಪೋಟ ಕೊಡತ್ತಿದ್ರು, ನೀವು ಕಾಂಗ್ರೆಸ್ ಪಕ್ಷದಿಂದ ನೀವು ಇದು ಮಾಡತ್ತೀರಿ ಅದು ಮಾಡತ್ತೀರಿ ಅಂತ. ಈಗ ಯಾವ ಪಕ್ಷದವರು ಇಲ್ಲ, ನಾವು ಎಲ್ಲರೂ ಏನಿದ್ರು PDL ಮಟ್ಟ ಸಪೋರ್ಟರ್ಸ್. ನಾವು ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ಇವತ್ತು 10ನೇ ದಿವಸ. ಈ ಹಿನ್ನೆಲೆಯಲ್ಲಿ ಒಂದು ಜಾತ್ಯತೀತ ಹೋರಾಟವನ್ನ ನಾವು ಆರಂಭಿಸಿದ್ವಿ. ಆದ್ರೆ ಕೆಲವೊಂದಿಷ್ಟು ಜನ ಡಿವೈಡ್ ಅಂಡ್ ರೂಲ್ ಅಂದ್ರೆ ಬ್ರಿಟಿಷ್ ಪಾಲಿಸಿ ಮಾಡಲಿಕ್ಕೆ ಕೇವಲ ಬಿಡಿ ಹಿರೇಮಠ ಅವರು ಪಕ್ಷಾತೀತವಾಗಿ ಮಾಡಕತ್ತಾರ, ಉಳಿದವರೆಲ್ಲರೂ ಪಕ್ಷದವರು ಅದಾರ ಅನ್ನುವಂತ ಒಂದು ಟೀಕೆಯನ್ನ ಮಾಡ್ತಾ ಇದ್ರು.
ಅವ್ರು ಅರ್ಥ ಮಾಡ್ಕೋಬೇಕು. ನಾವು ಅವ್ರಿಗೂ ಕೂಡ ಕರೆಯನ್ನ ನೀಡಿದ್ವಿ, ಬರ್ರಿಪ್ಪ ಇದು ಪಕ್ಷಾತೀತ ಹೋರಾಟ ಐತಿ, ಜಾತ್ಯತೀತ ಹೋರಾಟ ಐತಿ, ನೀವು ಬಂದು ಇಲ್ಲಿ ಕುಂದಿರಿ, ಪಕ್ಷಾತೀತವಾಗಿ ಧಾರವಾಡದ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ನಾವು ಹೋರಾಟ ಮಾಡೋಣ ಅಂತ ಸಾಕಷ್ಟು ಸಲ ನಾವು ಕೂಡ ಮನವಿ ಮಾಡಿಕೊಂಡಿದ್ವಿ. ಅದೇ ರೀತಿ ನಮ್ಮ ಹೋರಾಟದ ನೇತೃತ್ವವನ್ನು ವಹಿಸಿದಂತ ಹಿರಿಯ ನಾಯಕರಾದಂತ ಬಿ ಡಿ ಹಿರೇಮಠ ಸಾಹೇಬರು ಕೂಡ ಅವರಿಗೆ ಮನವಿಯನ್ನು ಮಾಡಿಕೊಂಡಿದ್ರು. ಆದ್ರೆ ನಿನ್ನೆ ತಾನೇ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಹಾಗೂ ಅರವಿಂದ್ ಬೆಲ್ಲದವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನಾವು ಅದರ ಬಗ್ಗೆ ಏನು ಟೀಕೆ ಮಾಡೋದಿಲ್ಲ, ಯಾಕಂದ್ರೆ ರಾಜಕೀಯವಾಗಿ ಉತ್ತರ ಕೊಡ್ಲಿಕ್ಕೆ ನಾವು ಇಲ್ಲಿ ರಾಜಕೀಯ ಪಕ್ಷದವರು ಆಗಿ ಬಂದಿಲ್ಲ, ಪಕ್ಷಾತೀತವಾಗಿ ಹೋರಾಟಕ್ಕೆ ಬಂದಿದೆ. ಅದಕ್ಕೆ ಈ ವೇದಿಕೆ ಮುಖಾಂತರ ಅವ್ರಿಗೆ ಉತ್ತರ ಕೊಡೋದಿಲ್ಲ. ಅದು ಉತ್ತರ ಎಲ್ಲಿವರೆಗೆ ಕೊಡೋದಿಲ್ಲ ಅಂದ್ರೆ ನಮ್ಮ ಹಿರಿಯ ನಾಯಕರು ನಮಗೊಂದು ಕಂಡೀಷನ್ ಹಾಕ್ಯಾರ, 30ನೇ ತಾರೀಕಿನವರೆಗೆ ಯಾವುದೇ ಪ್ರಹ್ಲಾದ್ ಜೋಶಿ ಅವರಿಗಾಗ್ಲಿ ಅರವಿಂದ್ ಬೆಲ್ಲದವರಿಗಾಗ್ಲಿ ಯಾರು ಅವರ ವಿರುದ್ಧ ಮಾತಾಡಬಾರ್ದಂತ ನಮ್ಮನ್ನು ಕೈ ಕಟ್ಟಿ ಹಾಕ್ಯಾರ. ಅಲ್ಲಿವರೆಗೆ ನಾವು ಏನೂ ಮಾತಾಡೋದಿಲ್ಲ. ಆದ್ರೆ ನಿನ್ನೆ ಅವರ ಸ್ಟೇಟ್ಮೆಂಟ್ಗೆ ಉತ್ತರವಾಗಿ ನಮ್ಮ ಕ್ಷೇತ್ರದ ನಾನು ಅಧ್ಯಕ್ಷ ಇರುವಂತ ಧಾರವಾಡ 71 ನಗರ ಘಟಕದ ವತಿಯಿಂದ ನಮ್ಮ 5 ಜನ ಮಹಾನಗರ ಪಾಲಿಕೆ ಸದಸ್ಯರು ಸ್ವಯಂ ಪ್ರೇರಿತವಾಗಿ ಅವರ ಪ್ರಾಥಮಿಕ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಾಥಮಿಕ ಸದಸ್ಯತ್ವ ಹಾಗೂ ಮಹಾನಗರ ಪಾಲಿಕೆಗೆ ಅವರು ತಮ್ಮ ರಾಜೀನಾಮೆಯನ್ನ ಕೊಡ್ತೇವೆ, ಕೊಟ್ಟು ಪಕ್ಷಾತೀತವಾಗಿ ಕೂಡ್ತೇವೆ ಅಂತ ಹೇಳುವಂತ ಮಾತನ್ನು ಹೇಳ್ಯಾರ. ಇನ್ನು ಯಾವುದೇ ಪಕ್ಷದವರು ಇರಲಿ, ಪಕ್ಷದ ವೇದಿಕೆಗೆ ಅಂದ್ರೆ ಪಕ್ಷಾತೀತ ಹೋರಾಟಕ್ಕೆ ಬರೋದಾದ್ರೆ ಅವರು ಕೂಡ ರಾಜೀನಾಮೆಯನ್ನು ಕೊಟ್ಟು ಬಂದು ಧಾರವಾಡದ ಆಸ್ಮಿತೆಯನ್ನು ಉಳಿಸಬೇಕು, ಧಾರವಾಡ ಮಹಾನಗರ ಪಾಲಿಕೆ ಹೋರಾಟದಲ್ಲಿ ವಹಿಸಬೇಕು ಅನ್ನುವಂತ ಒಂದು ವಿಚಾರವನ್ನ ಅವರಿಗೆ ನಾವು ತಿಳಿಸಲಿಕ್ಕೆ ಇವತ್ತು ನಮ್ಮ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ರಾಜೀನಾಮೆಯನ್ನ ನೀಡ್ತಾ ಇದ್ದಾರೆ. ನಾವು ಬ್ಲಾಕ್ ಅಧ್ಯಕ್ಷ ಆಗಿ, ಯಾಕಂದ್ರೆ ಪ್ರಾಥಮಿಕ ಸದಸ್ಯತ್ವ ಇರೋದ್ರಿಂದ ಬ್ಲಾಕ್ ಅಧ್ಯಕ್ಷ ನಾನು ಅದನ್ನು ತಗೊಳ್ತೇನೆ. ಮುಂದಿನ ನಾಳೆ, ಇವತ್ತು ಸಂಡೇ, ನಾಳೆ ನನ್ನ ಜಿಲ್ಲಾಧ್ಯಕ್ಷರ ಜೊತೆ ಮಾತಾಡಿ ಮುಂದಿನ ನಿರ್ಣಯಗಳನ್ನ ನಾವು ಮಾಡ್ತೇವೆ ಅಂತೇಳಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಅವರ ಮಹಾನಗರ ಪಾಲಿಕೆ ಸದಸ್ಯರು ನನಗೆ ಕೊಡಬೇಕಂತ ಹಾಗೂ ಪ್ರಕಾಶ್ ಬಾಬುರಾವ್ ಗಾತ್ಗೆ ಇವರು ರಾಜೀನಾಮೆ ಕೊಟ್ಟಿದ್ದಾರೆ. ನಾನು ಅವರಿಗೆ ಮಾತಾಡಿದ್ವಿ, ಇದು ಪಕ್ಷದ ತೀರ್ಮಾನ ಅಂದ ಮೇಲೆ ಇದು ವೇದಿಕೆಗೆಲ್ಲ ಅವರು ಯಾರ ಬ್ಲಾಕ್ ಇವರು ಹೆತ್ತಿದ್ದಾರೆ ಅವರಿಗೆ ಕೊಡಿ, ಅವರು ನಮಗೆ ಕೊಡ್ತಾರ. ಆದ್ರೆ ತೀರ್ಮಾನಗಳು ಈಗಾಗಲೇ ಕೊಟ್ಟು ಬಿಟ್ಟಿದ್ದಾರೆ. ಅವರು ಆ ಪಕ್ಷದ ವೇದಿಕೆಯಲ್ಲಿ ಸೂಕ್ತ ಅಧಿಕಾರವನ್ನ ಹೊಂದಿದಂತವರಿಗೆ ಅವ್ರು ಕಳಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಬೇಕ್ತಾನೆ. ಆಮೇಲೆ ನಾ ಮಾತಾಡ್ತೇನೆ. ಏನು ಹೋರಾಟ ಮಾಡಕತ್ತಾರೆ ಸುಮಾರು ವರ್ಷಗಳಿಂದ, ಅವ್ರ ಹಿಂದೆ ಹೋರಾಟ ಮಾಡ್ಕೊಂತ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಪಾಲಿಕೆ ಸದಸ್ಯರು ಅವ್ರ ಜೊತೆಗಿದ್ದವರು, ಅವರೆಲ್ಲ ನಮ್ಮ ಪಕ್ಷದ ಹಿರಿಯರಿಗೆಲ್ಲ ಮುಖಂಡರಿಗೆಲ್ಲ ಅವ್ರಿಗೆಲ್ಲ ಈ ಸಂಬಂಧಪಟ್ಟಂತ ವಿಚಾರನ ಹೇಳಿ ಏನು ಗವರ್ನರ್ ಕಡೆ ಕಳಿಸುವಂಗೆ ಮಾಡಿದ್ರು ನಮ್ಮ ಸರ್ಕಾರದಿಂದ. ಅದು ಕೂಡ ಅಲ್ಲಿ ನಿಂತು ಹೋಗಿತ್ತು ರಾಜಕಾರಣದ ವಿಚಾರವಾಗಿ. ಅದಾದ್ಮೇಲೆ ಏನು ಸುಮಾರು 11-12 ತಿಂಗಳಾದ್ಮೇಲೆ ಏನು 28/4/2025 ಗವರ್ನರ್ಗೆ ಕಳಿಸೋದಂತ ಪತ್ರ ಇದನ್ನ ಕಡತನ್ನು ಅವರೇನು ಲಿಖಿತ ಅಂಕಿತ ಹಾಕ್ಲಾರ್ದೇನು ಇಟ್ಕೊಂಡಿದ್ರು. ಆ ವಿಚಾರವಾಗಿ ಪದೇ ಪದೇ ಈ ಹೋರಾಟಗಾರರು ಸಂಬಂಧಪಟ್ಟವ್ರಿಗೆ ಮಾತಾಡ್ಕೊಂತಾನೆ ಇದ್ರು. ಮೊನ್ನೆ ತಾನೇ ಏನು ಮಹಾನಗರ ಪಾಲಿಕೆಯಲ್ಲಿ ಒಂದು ಠರಾವ್ ಮಾಡಿದ್ರು. ಹೊಸದಾಗಿ ಏನು ಅಡ್ಮಿನಿಸ್ಟ್ರೇಟರ್ ಇದ್ದಂತ ಬಿಜೆಪಿ ಅಧಿಕಾರ ಇದ್ದಂತ ಮಹಾನಗರ ಪಾಲಿಕೆಯಲ್ಲಿ ಹೊಸ ಠರಾವನ್ನು ಮಾಡಿದ್ರು. ಆ ಹೊಸ ಠರಾವಲ್ಲಿ ಮತ್ತೆ ಇದನ್ನ ಬೃಹತ್ ಮಹಾನಗರ ಪಾಲಿಕೆ ಮಾಡೋದಾಗಿ ಠರಾವ್ ಮಾಡಿ ಕಳಿಸೋದಾಗಿ ಒಂದು ಠರಾವನ್ನು ಮಾಡಿದ್ರು. ಅದನ್ನ ಇಟ್ಕೊಂಡು ಹೋರಾಟಗಾರರು ಮತ್ತೆ ಇದೇನೋ ನಮ್ಮ ಕೈ ತಪ್ಪಾಗತೈತಿ ಅನ್ನುವಂತ ವಿಚಾರ ಇಟ್ಕೊಂಡು ಎಲ್ಲ ಹೋರಾಟಗಾರರು ಹೋರಾಟ ವೇದಿಕೆ ರೆಡಿ ಮಾಡಿ ಹೋರಾಟ ಶುರು ಮಾಡಿದ್ರು. ಆ ಹೋರಾಟದ ವೇದಿಕೆಗೆ ಯಾವತ್ತು ಅವರು ಹೋರಾಟ ಶುರು ಮಾಡಿದಾರ ಮುಂಚಿನಿಂದಲೂ ಜೊತೆಗಿದ್ರು. ಮತ್ತೇನು ಈ ಹೋರಾಟ ಸ್ಟಾರ್ಟ್ ಮಾಡಿದ್ರು ಮೊನ್ನೆ ಅವರು ಇವತ್ತು 10ನೇ ದಿನ, ಮೊದಲನೇ ದಿನದಿಂದನೇ ಅವರ ವೇದಿಕೆ ಹತ್ತಿ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಇಲ್ಲಿ ಬರುವಂತ ಸುಮಾರು 26 ವಾರ್ಡ್ಗಳೇನು ಬರ್ತಾವೆ ಈ ಧಾರವಾಡ ತಾಲೂಕಿಗೆ, ಆ 26 ವಾರ್ಡ್ಗಳಲ್ಲಿ 11 ನಮ್ಮ ಮಹಾನಗರ ಪಾಲಿಕೆ ಕಾಂಗ್ರೆಸ್ ಪಕ್ಷದ ಸದಸ್ಯರು ಪ್ರತಿ ದಿವಸ ಅವರ ವೇದಿಕೆ, ಅವರ ಹೋರಾಟ, ಅವರ ಬೆನ್ನಿಗೆ ನಿಂತು ಹೋರಾಟಗಾರರ ಶಕ್ತಿ ತುಂಬುವಂತ ಕೆಲಸ ಮಾಡಿದ್ರು. ಬಹಳ ಹೆಮ್ಮೆ ಪಡ್ತಿದ್ವಿ ನಾವು. ಅದೇ ರೀತಿ ಈಗ ನಮ್ಮ ಯಗನಗೌಡರು ಹೇಳಿದಂಗ ನಿನ್ನೆ ಪಕ್ಷದ ಏನು ಇದ್ದಂತ ಸಂಸದರು ಮತ್ತು ಶಾಸಕರು ಇದು ಒಬ್ಬರಿಗೆ ಸೀಮಿತ ಮಾಡಿ ಏನು ಹೋರಾಟ ಮಾಡೋರಿಗೆ ಇನ್ಸಲ್ಟ್ ಮಾಡೋ ತರ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರ ಪರವಾಗಿ ನಮ್ಮೆಲ್ಲ ಕಾಂಗ್ರೆಸ್ ಸದಸ್ಯರು ಮನನೊಂದು ನಾವು ನಿಜವಾಗ್ಲೂ ಪ್ರಾಮಾಣಿಕತೆಯಿಂದ ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದೇವೆ, ಇವ್ರಿಗೆ ಮನಸ್ಸು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅಂತ ವಿಚಾರ ಇಟ್ಕೊಂಡು ಅವರೆಲ್ಲರೂ ಪಕ್ಷದ ಸದಸ್ಯತ್ವಕ್ಕೆ
ಮತ್ತು ಅವರೇನು ಉಪವಿಧಾನ ಮಹಾನಗರ ಪಾಲಿಕೆ ಸದಸ್ಯರಾಗಿ ಜನರಿಂದ ಆಯ್ಕೆ ಆದವರು ಅವ್ರು 11 ಜನ ನಮ್ಮ ರಾಜೀನಾಮೆ ಕೊಟ್ಟು ನಾವು ಈ ವೇದಿಕೆಯಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ವೇದಿಕೆಗೆ ಕುಂತು ಈ ಯಾರಿಗೂ ಇಲ್ಲೇನು ವೇದಿಕೆ ಮೇಲೆ ಕುಂತು ಮಾತಾಡೋರಿಗೆ ಇಲ್ಲಿ ನಿಜವಾಗ್ಲೂ ಎಲ್ಲರೂ ವೇದಿಕೆ ಮೇಲೆ ಕುಂತು ಮಾತಾಡಕತ್ತಾರು. ಪ್ರಾಮಾಣಿಕವಾಗಿ ಧಾರವಾಡ ಪ್ರತ್ಯೇಕ ಆಗ್ಬೇಕು, ಮಹಾನಗರ ಪಾಲಿಕೆ ಪ್ರತ್ಯೇಕ ಆದ್ರೆ ಇಲ್ಲಿ ಜನ ಅನುಕೂಲ ಆಗುತ್ತೆ ಅಂತೇನು ಅವ್ರು ಪ್ರಾಮಾಣಿಕವಾಗಿದ್ದಾರ. ಅವರೆಲ್ಲರಿಗೂ ನಾವೆಲ್ಲರ ಜೊತೆಗೆ ನಿಂತು ಶಕ್ತಿ ಕೊಡುವಂತ ಕೆಲಸ ಮಾಡ್ತೇವೆ. ನಿಜವಾಗ್ಲೂ ನಮಗೆಲ್ಲ ಇವತ್ತು ನಿಮ್ಮೆಲ್ಲ ಕಾಂಗ್ರೆಸ್ ಸದಸ್ಯರು ಯಾರು ಈಗ ಒಂದು ಕುರ್ಚಿ ಬಿಟ್ಕೊಡಾಕ ಒಂದು ಸಣ್ಣ ಸದಸ್ಯ ಸ್ಥಾನ ಬಿಟ್ಕೊಡಂಗಿಲ್ಲ. ತಾವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಎಲ್ಲ ಸದಸ್ಯರಿದ್ದೀರಿ, ಕಾರ್ಪೊರೇಷನ್ ಸದಸ್ಯರುಗಳಿದ್ದೀರಿ, ತಮಗೆಲ್ಲ ಚಿರಋಣಿ ಆಗಿದ್ದೇನೆ. ಈ ಹೋರಾಟಕ್ಕೆ ಏನ್ ನೀವು ರಾಜೀನಾಮೆ ಕೊಟ್ಟು ಕುಂದ್ರು ಅಂತ ವಿಚಾರ ಮಾಡಿರಿ. ಇವತ್ತು ನಿಜವಾಗ್ಲೂ ನೀವು ಧಾರವಾಡ ಜನತೆಯ ಮತ ಹಾಕಿ ನಿಮಗೇನು ಸದಸ್ಯರನ್ನಾಗಿ ಮಾಡಿದ್ರು ಅವ್ರ ಋಣ ತೀರಿಸುವಂತ ಕೆಲಸ ನೀವು ಮಾಡಿದ್ರಿ ಅಂತ ಸಂದರ್ಭದಾಗ ಹೇಳಿ ತಾವೇನು ಪಕ್ಷದ ಪ್ರಾಥಮಿಕ ಸದಸ್ಯ ಸ್ಥಾನಕ್ಕೆ ತಾವೇನು ರಾಜೀನಾಮೆ ನೀಡ್ತಾ ಇದ್ರೆ ಇದನ್ನು ನಾನು ರಾಣಿಚಂದ್ರಪುರ ಬ್ಲಾಕಿನ ಅಧ್ಯಕ್ಷನಾಗಿ ಅದನ್ನು ಸ್ವೀಕಾರ ಮಾಡಿ ಅದನ್ನು ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಅಲ್ತಾಫ್ ಅವರ ಮೂಲಕ ನಮ್ಮ ವರಿಷ್ಠರಿಗೆ ಕಳಿಸಿ ತಮ್ಮೇನ್ ನಿಲುವುಗಳದಾವು ಅವರಿಗೆ ಹೇಳುವಂತ ಕೆಲಸ ಮಾಡ್ತೀನಿ ಅಂತ ಸಂದರ್ಭದಾಗ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ಆದ್ರೆ ಇಲ್ಲಿ ಕುಂತವರು ಎಲ್ಲರೂ ಮೊನ್ನೆ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರಿ. ಹಿಂದೆ ಹೋರಾಟ ಅಂತಿಮ ಘಟ್ಟಕ್ಕೆ ಬಂದಾಗ ಏನಾಗೈತಿ ಅದು ಇಲ್ಲಿ ಆಗಕತ್ತೈತಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಏನು ಕಾರ್ಪೊರೇಟ್ ಅಧಿಕಾರ ನೋಡ್ರಿ ಇಲ್ಲಿ ಪ್ರೆಸ್ ಓಡಾಡಿ ಬಂದು ಕುಂಡ್ರಾಕ ಅಂದ್ರೆ ಕುರ್ಚಿ ಅಂದ್ರೆ ಅಷ್ಟು. ಆದ್ರೆ ಇಲ್ಲೇ ಇನ್ನೂ ಒಂದು ವರ್ಷ ಅಧಿಕಾರ ಇದ್ರೂ ಸಹ ಅಧಿಕಾರ ಮುಖ್ಯ ಅಲ್ಲ, ನಮಗೆ ಜನರ ಮುಖ್ಯ, ಜನರ ನ್ಯಾಯಯುತವಾದ ಬೇಡಿಕೆ ಮುಖ್ಯ. ಅದಕ್ಕೆ ಆ ಕಾರಣದಿಂದ ತಾವೇನು ತ್ಯಾಗ ಮಾಡ್ತೀರಿ ಇದು ನಿಮಗೆ ಮುಂದೆ ಕಟ್ಟಿಟ್ಟು ಬುತ್ತಿ, ಇದು ನಿಮಗೆ ದೇವರ ಆಶೀರ್ವಾದವನ್ನ ಮಾಡ್ತಾನ. ಯಾಕಂದ್ರೆ ಪಕ್ಷಾತೀತ ಇದ್ರ ಎಲ್ಲ ಪಕ್ಷದವರು ತಿಳ್ಕೊಳ್ಬೇಕು ಅಂತ ಹೇಳಿ ಈಗ ಮುಂದಿನ ಅನುವುಗಳಿಗೆ ಮಾತಾಡ್ಲಿಕ್ಕೆ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಪುನಃ ಮಾತಾಡ್ತೇನೆ. ಇವ್ರಿ ಮುಖ ಬರುದಿಲ್ಲ, ಬೇಡ ಆರಾಮ್ ನಿಂದ್ರಿ. ನೀವು ಕೊಡೋದಕ್ಕೆ ನೀವಾಗ ಕೊಡೋತ್ತವ್ರು ಅನೇಕ ತಮ್ಮ ವೈಯಕ್ತಿಕ ಇದರಲ್ಲಿ ತಾವೇ ಅದರ ತೀರ್ಮಾನಗಳು ತೆಗೆದುಕೊಂಡಿದ್ರು. ಆದ್ರೆ ಇದು ಪಕ್ಷಾತೀತ ಜಾತ್ಯತೀತ ಹೋರಾಟ. ಆ ಕಾರಣಕ್ಕಾಗಿ ಏನು ಇಲ್ಲಿ ಇವತ್ತು ತಮ್ಮ ಅಧಿಕಾರ ಸ್ಥಾನವನ್ನ ಬಿಟ್ಟುಕೊಟ್ಟಿದ್ದಾರೆ. ಈ ಪಕ್ಷಾತೀತ ಹೋರಾಟದಲ್ಲಿ ಅವರ ಪಾತ್ರ ಇದ್ರೂ ಸಹ ಅಧಿಕಾರವನ್ನು ತರಿಸ್ತಾರೆ. ಅದಕ್ಕೆ ಕೆಲವು ನಿರ್ಣಯಗಳನ್ನು ನಾವೀಗ ಇವತ್ತು ಈ ನಿರ್ಣಯ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ವೇದಿಕೆ ಧಾರವಾಡ ತೆಗೆದುಕೊಂಡ ನಿರ್ಧಾರಗಳು ಏನಂದ್ರೆ ಈಗ ನೋಡಿ, ಇದು ಗೌರವಾನ್ವಿತ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು, ಗೌರವಾನ್ವಿತ ಧಾರವಾಡ ಲೋಕಸಭಾ ಕ್ಷೇತ್ರದ ಜನಪ್ರತಿನಿಧಿಗಳು. ಹಾಗಾದ್ರೆ ಜವಾಬ್ದಾರಿಗಳು ಏನು? ಒಂದು, ತಾವು ಕೂಡಲೇ 2 ದಿನದ ಒಳಗಾಗಿ ಎಲ್ಲ ಪಕ್ಷಗಳ ಪಾಲಿಕೆಯ ಸದಸ್ಯರನ್ನ ಕರೆದುಕೊಂಡು ಹೋಗಿ ಗೌರವಾನ್ವಿತ ರಾಜ್ಯಪಾಲರಿಗೆ ಮತ್ತೊಮ್ಮೆ ಮನವರಿಕೆ ಮಾಡಿ ಅನುಮೋದನೆ ದೊರಕಿಸಿ ಕೊಡಬೇಕು ವಿನಂತಿ ಮಾಡ್ಕೊಳ್ತೇವೆ. ಅಥವಾ ಇಲ್ಲಿದ್ದಲ್ಲಿ ಬಿಜೆಪಿ ಪಾಲಿಕೆಯ ಎಲ್ಲ ಸದಸ್ಯರು ಹಾಗೂ ಸ್ಥಳೀಯ ಶಾಸಕರನ್ನ ಕರೆದುಕೊಂಡು ಹೋಗಿ ಗೌರವಾನ್ವಿತ ರಾಜ್ಯಪಾಲರ ಅನುಮೋದನೆ ಪಡೆಯಬೇಕು ಹಾಗೂ ಸತ್ಯಾಗ್ರಹದಲ್ಲಿ ಭಾಗವಹಿಸಬೇಕು. ಬುಧವಾರ 27/5/26ರಂದು ನಾವು ಸುಮಾರು 100 ಜನ ಸತ್ಯಾಗ್ರಹಿಗಳು ಬೆಂಗಳೂರಿಗೆ ತೆರಳಿ ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡುವ ಅವಕಾಶವನ್ನು ಕೊಡ್ತೇವೆ. ಅಥವಾ ಲೋಕ ಭವನದ ದ್ವಾರ ಬಾಗಿಲ ಮುಂದೆ ಒಂದು ಅಭಿಪ್ರಾಯ ಪಟ್ಟಿಗೆ ಪರ್ಮಿಷನ್ ಕೊಡಲಿಲ್ಲ. ಹಾಗಾದ್ರೆ ಒಂದು ಅಭಿಪ್ರಾಯ ಪಡೆಯುವ ಪಟ್ಟಿಗೆ ನೀಡಬೇಕು. ನಾವು ಧಾರವಾಡದ ಬುದ್ಧಿಜೀವಿಗಳು, ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹಿಗಳು ಧಾರವಾಡ ಪ್ರತ್ಯೇಕ ಪಾಲಿಕೆಯ ಸರ್ಕಾರದ ತೀರ್ಮಾನಕ್ಕೆ ಗೌರವಾನ್ವಿತ ರಾಜ್ಯಪಾಲರು ಅನುಮೋದನೆ ನೀಡುವ ಒತ್ತಾಯದ ಇಕ್ಕಟ್ಟಿಗೆಯಲ್ಲಿ ಪತ್ರವನ್ನು ಹಾಕಲಾಗುವುದು. ಗೌರವಾನ್ವಿತ ರಾಜ್ಯಪಾಲರು ಅನುಮೋದನೆ ಕೊಡಂಗಿಲ್ಲ ಅಂದ್ರೆ ಸಂವಿಧಾನದ ಅಪಚಾರ ಮಾಡಿದಂತ ಗೌರವಾನ್ವಿತ ರಾಜ್ಯಪಾಲರ ವಿರುದ್ಧ ಗೋಬ್ಯಾಕ್ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗುವುದು. ಇದು ಇಂದು ತೆಗೆದುಕೊಂಡ ನಿರ್ಣಯ. ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ಇಂದಿಗೆ 10ನೇ ದಿವಸಕ್ಕೆ ಕಾಲಿಟ್ಟಿದೆ. ಈ ಹಿನ್ನೆಲೆಯಲ್ಲಿ
ನಮ್ಮ ಕಾಂಗ್ರೆಸ್ನ ಮಹಾನಗರ ಪಾಲಿಕೆ ಸದಸ್ಯರು, ನಾನು ಧಾರವಾಡ 71ರ ಬ್ಲಾಕ್ ಅಧ್ಯಕ್ಷ. ನಮ್ಮಲ್ಲಿ ಬರುವಂತವರು 4 ಜನ ಚುನಾಯಿತ ಪ್ರತಿನಿಧಿಗಳು, ಒಬ್ಬರು ನಾಮನಿರ್ದೇಶಿತ ಸದಸ್ಯರು, 5 ಜನ ಇವತ್ತು ರಾಜೀನಾಮೆಯನ್ನ ತಮ್ಮ ಸಾಮಾನ್ಯ ಸದಸ್ಯತ್ವ ಹಾಗೂ ಮಹಾನಗರ ಪಾಲಿಕೆಗೆ ರಾಜೀನಾಮೆಯನ್ನ ನೀಡಿದ್ದಾರೆ. ಯಾಕಂದ್ರೆ ಈ ಹಿಂದೆ ರಾಜ್ಯಪಾಲರನ್ನ ಭೇಟಿ ಮಾಡಿದ ಮೇಲೆ ಬಿಜೆಪಿಯ ನಾಯಕರುಗಳು, ಇವತ್ತು ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ಅರವಿಂದ್ ಬೆಲ್ಲದವರು ಇರ್ಬೋದು, ಇದು ಪಕ್ಷಾತೀತ ಹೋರಾಟ ಅಲ್ಲ, ಕೇವಲ ಬಿಡಿ ಹಿರೇಮಠರು ಮಾತ್ರ ಹೋರಾಟಗಾರರು, ಅವ್ರ ಜೊತೆ ಇರೋರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅನ್ನುವಂತ ಭಾವನೆಯಿಂದ ಮಾತನಾಡಿದ್ರು. ಆದರೆ ಅವರಿಗೆ ಈ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತೇವೆ, ನಾವು ನಿಜವಾಗಲೂ ಪಕ್ಷಾತೀತವಾಗಿನೇ ಕುಂತಿದ್ವಿ, ನಿಮಗೆ ಅಕಸ್ಮಾತ್ ಒಪ್ಪಿಗೆ ಬರಲಿಲ್ಲ, ಅದಕ್ಕೆ ನೀವು ಮಾತಾಡ್ತಿದ್ರಿ ಅನ್ನೋ ಕಾರಣಕ್ಕೆ ಇವತ್ತು ನಾವು ನಮ್ಮ ಪಾಲಿಕೆ ಸದಸ್ಯರುಗಳ ರಾಜೀನಾಮೆಯನ್ನು ನಾವು ತಗೊಂಡಿದ್ದೇವೆ. ಇದನ್ನ ನಾವು ಜಿಲ್ಲಾಧ್ಯಕ್ಷರಿಗೆ ಮನವರಿಕೆ ಮಾಡಿಕೊಟ್ಟು ಅದನ್ನು ಎಕ್ಸೆಪ್ಟ್ ಮಾಡುವಂತ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಆದ್ರೆ ನಿಮಗೊಂದು ಮಾತು ಹೇಳುದು, ಏನು ನೀವು ಡಿವೈಡ್ ಅಂಡ್ ರೂಲ್ ಮಾಡಕತ್ತೀರಿ ಅಥವಾ ಒಡೆದಾಳು ನೀತಿಯನ್ನ, ಬ್ರಿಟಿಷ್ ಪಾಲಿಸಿಯನ್ನ ನೀವು ಮಾಡಕತ್ತೀರಿ, ಇದನ್ನ ಕೈ ಬಿಡ್ರಿ. ಇದು ಹೋರಾಟ ನಿಜವಾದ ಧಾರವಾಡಿಗರ ಪರವಾಗಿ ಮಾಡಿದಂತ ಹೋರಾಟ. ಈ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಇವತ್ತು ಜನರ ಭಾವನೆಗಳಿಗೆ ಸ್ಪಂದಿಸಿ ತಮ್ಮ ರಾಜೀನಾಮೆಯನ್ನು ನೀಡಿ ಇವತ್ತು ಹೋರಾಟಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಹೋರಾಟಗಾರರಿಗೆ ಯಾರಿಗೂ ನೋವು ಆಗಬಾರ್ದು ಅನ್ನುವಂತ ಕಾರಣದಿಂದ, ಅವ್ರಿಗೆ ಮಾತಾಡಿಸಿ ಕೊಡಬಾರ್ದು ಅನ್ನುವಂತ ಕಾರಣದಿಂದ ಇವತ್ತು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ರಾಜೀನಾಮೆಯನ್ನು ನೀಡಿದ್ದಾರೆ. ಇವತ್ತು ನಮ್ಮ ಕ್ಷೇತ್ರದಲ್ಲಿ 5 ಜನ, ಧಾರವಾಡ 74 ಕ್ಷೇತ್ರದಲ್ಲಿ 7 ಜನ, ಒಟ್ಟು 12 ಜನ ಇವತ್ತು ರಾಜೀನಾಮೆಯನ್ನು ನೀಡಿದ್ದಾರೆ. ಧಾರವಾಡ 71ನೇ ಕ್ಷೇತ್ರದ ಪಾಲಿಕೆ ಸದಸ್ಯರಾಗಿ 4 ಮಂದಿ ಚುನಾಯಿತ ಪ್ರತಿನಿಧಿಗಳು, ಒಬ್ಬರು ನಾಮನಿರ್ದೇಶಕರು. ಇವತ್ತೇನಾಗೈತೆ ಅಂದ್ರೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟದಲ್ಲಿ ನಾವು ನಿರಂತರವಾಗಿ ಭಾಗವಹಿಸಿದ್ವಿ. ನಮಗೇನೈತಿ, ಧಾರವಾಡ ಜನತೆ ಋಣ ಐತಿ, ಧಾರವಾಡ ಜನತೆ ಆಸೆ ಐತಿ, ಅದನ್ನ ಅದು ಆಗಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಟುಕೊಂಡು ನಾವು ಹೋರಾಟ ಮಾಡತ್ತಿದ್ದೀವಿ. ನಿನ್ನೇನಾಯ್ತು, ಇವರು ನಮ್ಮ ಭಾಗದ ಸಂಸದರಾತು ಮತ್ತು ಈ ಭಾಗದ MLA ಅವರಾತು, ಅರವಿಂದ್ ಬೆಲ್ಲದವರು ಕಾಂಗ್ರೆಸ್ದವ್ರು ಅದಕ್ಕೆ ಇದು ಮಾಡಕತ್ತಾರ ಅಂತೇಳಿ ಸಪೋರ್ಟ್ ಐತಿ ಅನ್ನೋ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ರೆ, ಅದಕ್ಕಾಗಿ ನಾವೇನ್ ಮಾಡಿದ್ವಿ, ನಮ್ಗೆ ರಾಜಕಾರಣ ಮುಖ್ಯ ಅಲ್ಲ, ನಮ್ಗೆ ಧಾರವಾಡ ಜನತೆ ಮುಖ್ಯ, ಧಾರವಾಡ ಜನತೆಯ ಆಸೆ ಮುಖ್ಯ, ಧಾರವಾಡ ಜನತೆ ಹಿತ ಮುಖ್ಯ, ಧಾರವಾಡ ಅಭಿವೃದ್ಧಿ ಮುಖ್ಯ. ಆ ಕಾರಣಕ್ಕಾಗಿ ನಮ್ಗೆ ಅಧಿಕಾರದ ಆಸೆ ಇಲ್ಲ, ಆಮೇಲೆ ನಮ್ಗೆ ಇದ್ರ ಅಧಿಕಾರದ ಆಸೆ ಇಲ್ಲ. ಹಿಂಗಾಗಿ ನಾವೆಲ್ಲರೂ ಕೂಡ್ಕೊಂಡು ಒಗ್ಗಟ್ಟಿನಿಂದ ನಮ್ಮೆಲ್ಲ ಪಾಲಿಕೆ ಸದಸ್ಯರು ಕಾಂಗ್ರೆಸ್ ಧಾರವಾಡದಾಗ ಎಷ್ಟು 12 ಜನ ಏನ್ ಬರ್ತೀವಲ್ಲ, ನಾವೆಲ್ಲರೂ ಒಗ್ಗಟ್ಟಿಂದ ಮಾತಾಡಿಕೊಂಡು ನಮ್ಗೆ ಅಧಿಕಾರಕ್ಕಿಂತ ನಮ್ಮ ಧಾರವಾಡ ಜನತೆ ಅಭಿವೃದ್ಧಿ ಮುಖ್ಯ, ಧಾರವಾಡ ಜನ ಆಸೆ ಮುಖ್ಯ, ಧಾರವಾಡ ಜನತೆ ಮನಸ್ಸಿನ ಮಾತು ಮುಖ್ಯ ಅಂತೇಳಿ ನಾವು ರಾಜೀನಾಮೆ ಕೊಟ್ಟೇವೆ. ನಾವು ಈಗ ನಮ್ಮ ಪಕ್ಷದ ಹಿರಿಯರಾದಂತ, ನಾವು ಮೊದಲು ಬ್ಲಾಕ್ ಅಧ್ಯಕ್ಷರು, ನಮ್ಮ ಪ್ರಮುಖರು, ಬ್ಲಾಕ್ ಅಧ್ಯಕ್ಷರ ಮುಖಾಂತರ ನಾವು ನಮ್ಮ ರಾಜೀನಾಮೆ ಪತ್ರವನ್ನು ಪಕ್ಷಕ್ಕೆ ನಾವು ಮುಟ್ಟಿಸ್ತೇವೆ. ಅದನ್ನೇ ಅಂತಲ್ಲ, ಅವರು ಈಗ ಜಿಲ್ಲಾ ಅಧ್ಯಕ್ಷರಿಗೆ ಮುಟ್ಟಿಸಿ ಅದನ್ನ ಮುಂದೆ ವರಿಷ್ಠರಿಗೆ ಮುಟ್ಟಿಸ್ತಾರೆ. ನಾವು ಅದಕ್ಕೆ ಬದ್ಧವಾಗಿದ್ದೀವಿ. ನಮ್ಗೆ ಅಧಿಕಾರ ಮುಖ್ಯ ಅಲ್ಲ, ನಮ್ಗೆ ಧಾರವಾಡ ಜನತೆಯ ಅಭಿವೃದ್ಧಿ ಮುಖ್ಯ ಅಂತೇಳಿ ನಾವು ರಾಜೀನಾಮೆ ಕೊಟ್ಟೇವೆ. ಧಾರವಾಡ ಮಹಾನಗರ ಪಾಲಿಕೆ ಹೋರಾಟ ನಡೀತಾ ಇದೆ. ಇವತ್ತು 15 ದಿನದಂದು ಏನು ನಿನ್ನೆ ಸ್ಥಳೀಯ ಶಾಸಕರು ಅರವಿಂದ್ ಬೆಲ್ಲದವರು ಒಂದು ಸ್ಟೇಟ್ಮೆಂಟ್ ಕೊಟ್ಟು ನಮ್ಮ ಪಕ್ಷದ ಪಾಲಿಕೆ ಸದಸ್ಯರುಗಳಿಗೆ ಮತ್ತು ಅನೇಕ ಮುಖಂಡರುಗಳಿಗೆ ನೋವಾಗುವ ರೀತಿ ಏನು ಪ್ರಾಮಾಣಿಕವಾಗಿ ಹೋರಾಟದಲ್ಲಿ ಪಾಲ್ಗೊಂಡು ಅವರು ಹೋರಾಟಗಾರರ ಬೆನ್ನಿಗೆ ನಿಂತು ಅವ್ರಿಗೆ ಶಕ್ತಿ ಕೊಡುವಂಥ ಕೆಲಸ ಏನು ಮಾಡ್ತಾ ಇದ್ರು, ಅಂಥವ್ರಿಗೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ನಿನ್ನೆ ಏನು ನೀವು BD ಹಿರೇಮಠರು ಬಿಟ್ಟರೆ ನೀವೆಲ್ಲ ರಾಜಕಾರಣ ಮಾಡಕತ್ತಾರ ಅನ್ನುವಂಥದ್ದು ಹೇಳಿದರು. ಅದಕ್ಕೆ ಬಹಳಷ್ಟು ಮನನೊಂದು ಪಾಲಿಕೆ ಸದಸ್ಯರು, ಪ್ರತ್ಯೇಕ ಮಹಾನಗರ ಪಾಲಿಕೆ ನಮಗೆ ಬೇಕಾಗಿರೋದು ಅಧಿಕಾರ ಅಲ್ಲ, ಏನು ಧಾರವಾಡ ಜನ ನಮಗೆ ಮತ ಹಾಕಿ ಗೆಲ್ಲಿಸಿ ಪಾಲಿಕೆ ಸದಸ್ಯರನ್ನಾಗಿ ಮಾಡ್ಯಾರ, ಆ ಪಾಲಿಕೆ ಸದಸ್ಯರನ್ನಾಗಿ ಮಾಡಿದ ಈ ಧಾರವಾಡ ಜನತೆಯ ಋಣ ತೀರಿಸಬೇಕಂದ್ರೆ ನಾವು ಇಲ್ಲಿ ಪ್ರಾಮಾಣಿಕವಾಗಿ ಒಂದು ಸಾಮಾನ್ಯ ಜನರಂತೆ ನಾವು ವೇದಿಕೆ ಕುಂದಿರ್ತೇವೆ. ನಾವು ಈಗ ಪಕ್ಷದಲ್ಲಿ ಏನು ನಮ್ಮ ಸದಸ್ಯತ್ವ ಇದೆ, ಸದಸ್ಯತ್ವ ಆದಮೇಲೆ ಅವ್ರಿಗೆ ಬಿಫಾರ್ಮ್ ಕೊಟ್ಟು ಇಲ್ಲಿ ಸದಸ್ಯರನ್ನಾಗಿ ಮಾಡಿರ್ತಾರೆ ಪಾಲಿಕೆಗೆ. ಅವರು ಕೂಡಲೇ ನಾವು ಪ್ರಾಥಮಿಕ ಸದಸ್ಯತ್ವ, ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ಮತ್ತು ಪಾಲಿಕೆ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆಯನ್ನು ನನ್ನ ಬ್ಲಾಕ್ ಅಧ್ಯಕ್ಷನಾದ ನಾನು ಕೊಟ್ಟಾರ. ಈ ಕೂಡಲೇ ನಾನು ಇದನ್ನ ನಮ್ಮ ಪಕ್ಷದ ವರಿಷ್ಠರಾದಂತಹ ಈ ಜಿಲ್ಲಾ ಅಧ್ಯಕ್ಷರಾದಂತಹ ಪಲ್ಲೂರವರು ಮತ್ತು DK ಶಿವಕುಮಾರ್ ಸಾಹೇಬ್ ಗಮನಕ್ಕೆ ತಗೊಂಡ್ಬಂದು ನಮ್ಮ ಪಕ್ಷದ ಏನು ಸದಸ್ಯರಿದ್ದಾರೆ ಪಾಲಿಕೆ ಸದಸ್ಯರು 11 ಶಾಸಕರ ನಿಲುವನ್ನು ಅವ್ರಿಗೆ ಹೇಳಿ ಈ ಮುಂದಿನ ಬೆಳವಣಿಗೆ ಮಾಡ್ತೀವಿ. ಒಂದ್ ಮಿನಿಟ್ ಈಗ ಇಲ್ಲಿ ನೋಡ್ರಿ, ಕಾಂಗ್ರೆಸ್ ಆತ ಇಲ್ಲೇ ದೊಡ್ಡ ಲೀಡರ್ ಅದಾರ,